ವೀಕ್ಷಕರೇ, ರಾಜಕಾರಣದಲ್ಲಿ ಪ್ರಭಾವಿಗಳ ವಿರುದ್ಧ ರಾಜಕಾರಣ ಮಾಡೋದು ಭಾಳ ಕಷ್ಟ. ಎಷ್ಟೇ ಅನುಭವಗಳಿದ್ರು ಅದ್ರಲ್ಲಿ ಮಹಿಳೆ ರಾಜಕಾರಣ ಮಾಡೋದಿದೆಯಲ್ಲ, ಎಲ್ಲ ಅವರ ಖಾನ್ದಾನ ಇಲ್ಲ ಅವ್ರ ಕುಟುಂಬ ರಾಜಕೀಯವಾಗಿ ಪ್ರಭಾವಿ ಆಗಿರಬೇಕು, ಆಗ ರಾಜಕಾರಣ ಮಾಡ್ಬೋದು. ಆದರೆ ಸಾಮಾನ್ಯ ಕುಟುಂಬದಿಂದ ಬಂದು ರಾಜಕಾರಣ ಮಾಡೋದಿದೆಯಲ್ಲ, ಅದು ಪ್ರಭಾವಿಗಳ ವಿರುದ್ಧ ಸಾಧ್ಯನೇ ಇಲ್ಲ. ಆದರೆ ಇದನ್ನು ಸಾಧ್ಯ ಮಾಡಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಈಗ ನನ್ನ ಜೊತೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಇದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ. ರಾಜಕಾರಣ ಮಹಿಳೆಯರಿಗೆ ಭಾಳ ಕಷ್ಟ ಅನ್ನೋ ಸನ್ನಿವೇಶದಲ್ಲಿ ಹಿಂದೆ ತಿರುಗಿ ನೋಡಿದಾಗ ಬೆಂಬಲ ಅಂತಂದ್ರೆ ಸಹಜವಾಗಿ ಕುಟುಂಬದ ಯಾವುದೇ ದೊಡ್ಡ ಶಕ್ತಿಗಳು ಆ ಥರದಿರಲಿಲ್ಲ. ಆದರೆ ನೀವು ಇವರೇ ರಾಜಕಾರಣ ಮಾಡಬೇಕು, ಪಾಳೆಗಾರಿಕೆ ಅನ್ನೋ ಕಲ್ಚರ್ ನಡುವೆ ಚುನಾವಣೆ ಗೆದ್ದು ಬಂದು ಸಚಿವೆ ಆಗಿದ್ದೀರಿ. ಕರ್ನಾಟಕ ಸರ್ಕಾರದ ಏಕೈಕ ಮಹಿಳಾ ಸಚಿವೆ. ರಾಜಕೀಯ ಅಷ್ಟೊಂದು ಈಸಿನಾ? ರಾಜಕಾರಣಿ ಅಂತಂದ್ರೆ ಒಂದು ಚದುರಂಗದ ಆಟ ಅಂತ ಹೇಳ್ತೀವಿ, ಯುದ್ಧ ಭೂಮಿ ಅಂತ ಹೇಳ್ತೀವಿ. ಮುಂಚೆ ಯುದ್ಧಗಳಾಗ್ತಾ ಇದ್ವು, ರಾಜ ಮಹಾರಾಜರ ಮಧ್ಯದಲ್ಲಿ ಯುದ್ಧಗಳಾಗ್ತಾ ಇದ್ವು, ರಾಜ್ಯಗಳನ್ನ ಗೆಲ್ತಾ ಇದ್ರು. ಈಗ ಪ್ರಜಾಪ್ರಭುತ್ವ, ಪ್ರಜೆಗಳೇ ಇಲ್ಲಿ ರಾಜರು, ಪ್ರಜೆಗಳೇ ಮತದಾರರೇ ಇಲ್ಲಿ ಪ್ರಭುಗಳು. ಸೊ ಅವರ ಮನಸ್ಸನ್ನು ಗೆಲ್ಲೋದಿದೆಯಲ್ಲ, ಅದು ಯುದ್ಧ ಭೂಮಿಯಲ್ಲಿ ಗೆದ್ದಷ್ಟು. ಸೊ ನಾನು ಫಸ್ಟ್ ಜನರೇಷನ್ ರಾಜಕಾರಣಿ, ಒಬ್ಬ ಮಹಿಳೆ. ಮುಂಚೆಯಿಂದನೂ ಸ್ವಲ್ಪ ಲೀಡರ್ಶಿಪ್ ಕ್ವಾಲಿಟಿ ಇತ್ತು. ಆದರೆ ಜಿಲ್ಲೆಯ ಎಲ್ಲ ಮತದಾರರು, ಎಲ್ಲ ಸಮಾಜದವರು ನನ್ನನ್ನು ಕೈ ಹಿಡಿದ್ರು, ಬೆಳೆಸಿದ್ರು. ಸೊ ನನಗೆ ಇನಿಷಿಯಲಿ ಡೇಸ್ ಬಿಗಿನಿಂಗ್ನಲ್ಲಿ ಸ್ವಲ್ಪ ಹೋರಾಟ ಆಯಿತು. ಆಮೇಲೆ ಜನ ನನ್ನನ್ನು ಅರ್ಥ ಮಾಡ್ಕೊಂಡ್ಮೇಲೆ, ಜನರ ಭಾವನೆಗಳಿಗೆ ನಾನು ಸ್ಪಂದಿಸೋಕ್ಕೆ ಶುರು ಆದಮೇಲೆ ನನಗೆ ತಂತಾನೇ ದಾರಿ ಕಾಣಿಸ್ತಾ ಹೋಯಿತು. ಈಸಿ ವೇ ಆಗಿರಲಿಲ್ಲ, ಖಂಡಿತವಾಗ್ಲೂ ಇಲ್ಲ. ಈಸಿ ಅಲ್ಲ ಇದು, ಖಂಡಿತವಾಗ್ಲೂ ಸ್ಟ್ರಗಲ್ ಮಾಡಿ ಬಂದು ಇಲ್ಲಿ ಕೂತಿದ್ದೀರಿ ಇವತ್ತು. ಹಾಗಾಗಿ ಮಹಿಳೆಯರ ದನಿಯಾಗಿ ನಿಮಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಕೂಡ ಹೌದು. 26 ವರ್ಷ ಸತತ ಪ್ರಯತ್ನ. 1 ವರ್ಷ, 2 ವರ್ಷ, 3 ವರ್ಷ ಅಲ್ಲ. 1998ನಲ್ಲಿ ನಾನು ಒಬ್ಬ ಕಾರ್ಯಕರ್ತೆಯಾಗಿ ಕಾಂಗ್ರೆಸ್ ಪಕ್ಷವನ್ನು ಪ್ರವೇಶ ಮಾಡಿದೆ. ಸೊ ಅಲ್ಲಿನ ಸ್ಟ್ರಗಲ್ ಇವತ್ತು ಈ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಆಗುವವರೆಗೂ ಭಾಳ ಹೋರಾಟಗಳು ಆಗಿದ್ದಾವೆ, ಭಾಳ ಸನ್ಮಾನಗಳು ಆಗಿದ್ದಾವೆ, ಭಾಳ ಅವಮಾನಗಳು ಆಗಿದ್ದಾವೆ. ಬಟ್ ಇಲ್ಲಿವರೆಗೂ ಭಗವಂತನ ಆಶೀರ್ವಾದ, ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರದ ಜನರ ಆಶೀರ್ವಾದ ಬಂದು ಕೂತ್ಕೊಂಡು